ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ರಾಮಪ್ರಸಾದ್ ಅಂತ. ನಾನು BE ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಓದಿದ್ದು, ಮಾಸ್ಟರ್ಸ್ ಕಂಪ್ಯೂಟರ್ ಸೈನ್ಸ್ ಮತ್ತೆ PhD ನ ಡಾಕ್ಟರೇಟ್ ನ ಕಂಪ್ಯೂಟರ್ ನೆಟ್ವರ್ಕ್ಸ್ ಫೀಲ್ಡ್ ಅಲ್ಲಿ ಮಾಡಿದೆ. ನನಗೆ ಸಾಫ್ಟ್ವೇರ್ ಇಂಡಸ್ಟ್ರಿ ಮತ್ತೆ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಒಟ್ಟು 22 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಾನು ಎಸ್ಪೆಷಲಿ ಸ್ಟೂಡೆಂಟ್ಸ್ ಅನ್ನ ಡಿಫ್ರೆಂಟ್ ಸ್ಕಿಲ್ ಸೆಟ್, ಇಂಗ್ಲಿಷ್ ಆಗಿರ್ಬೋದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅದರಲ್ಲಿ ಟ್ರೈನ್ ಮಾಡಿ ಅವರಿಗೆ ಕೆಲಸ ತಗೊಳ್ಳಿಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಆ, ನಾನು ಇವನ್ ಕಾರ್ಪೊರೇಟ್ ಕಂಪ್ನೀಸಿಗೆ ಅವರ ಎಂಪ್ಲಾಯೀಸಿಗೂ ಸಹ ಟ್ರೈನಿಂಗ್ ಅನ್ನ ಕೊಡ್ತೇನೆ. ಈ ಚಾನೆಲ್ನ ಮುಖ್ಯ ಉದ್ದೇಶ ಏನು ಅಂದ್ರೆ, ಇದು ಒಂದು ಆಸ್ ಎ CSR ಆಕ್ಟಿವಿಟಿ, ಒಂದು ಚಾರಿಸ್ ಸೊಲ್ಯೂಷನ್ಸ್ ಅನ್ನೋ ಒಂದು ಕಂಪ್ನಿಯ ಒಂದು ಇನಿಷಿಯೇಟಿವ್ ಇದು. ಆ ಈ ಚಾನೆಲ್ ಅನ್ನ ಅವ್ರು ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಸ್ಪೆಷಲಿ ಕನ್ನಡ ಮೀಡಿಯಂ ಮತ್ತೆ ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಅನ್ನ ಎಂಪವರ್ ಮಾಡ್ಲಿಕ್ಕೋಸ್ಕರ. ಅಂದ್ರೆ ಅವರಿಗೆ ಏನು ಕುಂದುಕೊರತೆ ಇದೆ ಕೆಲಸ ತಗೊಳ್ಳಿಕ್ಕೆ, ಆ ಸ್ಕಿಲ್ಸ್ ಅನ್ನ ಅವರಿಗೆ ಹೇಳ್ಕೊಟ್ಟು ಅವರಿಗೆ ಕೆಲಸ ತಗೊಳ್ಳಿಕ್ಕೆ ಹೆಲ್ಪ್ ಮಾಡಬೇಕು ಅಂತ. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ನಾಲೆಡ್ಜ್ ಇಲ್ಲ ಅಂತ ಅಲ್ಲ, ಅವರು ಆಕ್ಚುಲಿ ಸಿಟಿ ಹುಡುಗರ ಜೊತೆ ಕಾಂಪೀಟ್ ಮಾಡೋ ಅಷ್ಟು ಕೇಪಬಲ್ ಆಗಿರ್ತಾರೆ. ಆದ್ರೆ ಅವರಿಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನನಗೆ ಇಂಗ್ಲಿಷ್ ಬರಲ್ಲ ಅಂತ. ಹಂಗಾಗಿ ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಹಳ್ಳಿ ಹುಡುಗರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇಂಗ್ಲಿಶಿನ ಬಹಳ ಸುಲಭವಾಗಿ ಮಾತಾಡ್ತಕ್ಕಂಥದ್ದು. ಬಹಳ ಸುಲಭವಾಗಿ ಅಂದ್ರೆ, ನಾವು ಕನ್ನಡ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ ಸೊ 3 ವರ್ಷ ಅಥವಾ 2 ವರ್ಷದಲ್ಲಿ. ಅವಾಗ ನಮಗೆ ಯಾವ ಸವರ್ಣ ದೀರ್ಘ ಸಂಧಿ ಗುಣಸಂಧಿನೂ ಗೊತ್ತಿರಲಿಲ್ಲ. ಸೊ ಅವಾಗ ಚೆನ್ನಾಗಿ ಮಾತಾಡ್ತಾ ಇದ್ವಿ. 5ನೇ ಕ್ಲಾಸಿಗೆ ಗ್ರಾಮರ್ ಟೀಚರ್ ಬಂದು ನಮಗೆ ಗ್ರಾಮರ್ನ ಹೇಳ್ಕೊಟ್ರು. ಅಷ್ಟೊತ್ತಿಗೆ ನಮಗೆ ಆಲ್ರೆಡಿ ಭಾಷೆ ಬರ್ತಾ ಇತ್ತು. ಬಟ್ ಇಂಗ್ಲಿಷ್ನ ಕಲಿಯಕ್ ಹೋದಾಗ ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಅವರು ಗ್ರಾಮರ್ನ ಕಲಿಯಕ್ಕೆ ಹೋಗ್ತಾರೆ. ಸೊ ಆ ಒಂದು ಉದ್ದೇಶದಿಂದ ನಾವೇನ್ ಮಾಡಿದೀವಿ, ಹೆಂಗೆ ನೀವು ಕನ್ನಡ ಕಲ್ತ್ರಿ ಅದೇ ರೀತಿ ಇಂಗ್ಲಿಷ್ ಅನ್ನು ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಿರ್ಬೋದು, C++, ಜಾವಾ, ಪೈಥಾನ್ ಇಂಥದ್ದನ್ನ ಕನ್ನಡದಲ್ಲಿ ಒಂದು ಹೇಳ್ಕೊಡೋ ಒಂದು ಪ್ರಯತ್ನ. ಯಾಕೆ ಅಂದ್ರೆ, ಜಾಪನೀಸಿಗೆ ಇಂಗ್ಲಿಷ್ ಬರಲ್ಲ, ಆದ್ರೆ ಅವರ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲೇನೆ ಅವರು ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ತಾರೆ. ಹಂಗಾಗಿ ನಮ್ಮ ಮಾತೃಭಾಷೆಯಲ್ಲೇ ಕೆಲವೊಂದನ್ನ ಟೆಕ್ನಾಲಜಿಯನ್ನು ಕಲ್ತ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಆಗ್ತಾರೆ ಎಂದು ಒಂದು ಸಣ್ಣ ಪ್ರಯತ್ನ. ಈ ಒಂದು ಚಾನೆಲ್ ಅಲ್ಲಿ ನಾವು ಏನೇನ್ ಹೇಳ್ಕೊಡ್ತೀವಿ ಅಂತಕ್ಕಂಥದ್ದನ್ನ ನೋಡೋಣ. ಇದ್ರದ್ದು ಮೈನ್ ಆಬ್ಜೆಕ್ಟಿವ್, ಉದ್ದೇಶ ಏನು ಅಂದ್ರೆ, ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಸಬಲೀಕರಣಕ್ಕಾಗಿ ಅಂತ. ಇಲ್ಲಿ ನಾವ್ ಏನೇನ್ ಮಾಡ್ತೀವಿ ಈ ಚಾನೆಲ್ ಅಲ್ಲಿ ಅಂತ ಹೇಳಿ, ನಾವು ಆ ಮೊದಲು ನಾವು ಇಲ್ಲಿ ಮೇನ್ ಆಗಿ ಮಾಡ್ತಾ ಇರೋದು, ಕನ್ನಡ ಮತ್ತೆ ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ನ ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ಒಂದು ಲರ್ನಿಂಗ್ ಆಪರ್ಚುನಿಟಿ. ಅಂದ್ರೆ ಬೆಳಗ್ಗೆ ನಾವು ಆ ಅವರಿಗೆ ಒಂದು ವಿಡಿಯೋ ಕಳಿಸ್ತೀವಿ. ಅಂದ್ರೆ ನೀವು ನಿಮ್ಮ ಕೆಳಗಡೆ ಇರ್ತಕ್ಕಂಥ ನಂಬರಿಗೆ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆದ್ರೆ, ನಾವು ಬೆಳಗ್ಗೆ ಒಂದು ವಿಡಿಯೋ ಕಳಿಸ್ತೀವಿ. ಆಮೇಲೆ ಸಾಯಂಕಾಲ ಪ್ರತಿ ರಾತ್ರಿ ಒಂದು ಟೆಸ್ಟ್ ನ ಕಳಿಸ್ತೀವಿ. ಆ ಬೆಳಗ್ಗೆ ನೀವು ನೋಡಿರೋ ವಿಡಿಯೋ ಮೇಲೆ ಅಲ್ಲಿ ಟೆಸ್ಟ್ ಇರುತ್ತೆ. ಸೊ ನಿಮಗೆ ಗೊತ್ತಾಗತ್ತೆ, ಆ ರಿಸಲ್ಟ್ ಬೇರೆ ಯಾರಿಗೂ ಗೊತ್ತಾಗಲ್ಲ, ನಿಮಗೆ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ, ಯಾವ ತಪ್ಪು ಮಾಡಿದೀರಾ ಅಂತ. ಅದರಲ್ಲಿ ಸರಿ ಮತ್ತೆ ತಪ್ಪು ಎರಡು ಆ ಒಂದು ಆಪ್ ಅಲ್ಲಿ ಬರುತ್ತೆ. ಬಟ್ ನಿಮಗೆ ಆ ಒಂದು ಫೆಸಿಲಿಟಿ ಬೇಕು ಅಂದ್ರೆ, ನೀವು ಈ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೇಕಾಗತ್ತೆ, ಅಥವಾ ಆ ಒಂದು ಏನ್ ನಂಬರ್ ಇದೆ ಇಲ್ಲಿ ಸ್ಲೈಡ್ ಅಲ್ಲಿ, ಅದಕ್ಕೆ ಒಂದು ಮೆಸೇಜ್ ಕಳಿಸ್ಬೇಕಾಗತ್ತೆ. ನಿಮ್ಮ ಊರು, ಸೊ ನಿಮ್ಮ ಹೆಸರು, ನೀವು ಏನ್ ಓದ್ತಾ ಇದ್ದೀರಾ, ಅಷ್ಟು ಡೀಟೇಲ್ಸ್ ಅನ್ನ ನೀವು ಅದಕ್ಕೆ ಮೆಸೇಜ್ ಮಾಡಿದ್ರೆ ನಿಮ್ಮನ್ನ ಒಂದು ಗ್ರೂಪ್ಗೆ ಆಡ್ ಮಾಡಿ. ಸೊ ಅಲ್ಲಿ ನಿಮಗೆ ಪ್ರತಿದಿನ ಬೆಳಗ್ಗೆ ಒಂದು ವಿಡಿಯೋ, ಸಾಯಂಕಾಲ ಒಂದು ಟೆಸ್ಟ್. ನೀವು ಆ ವಿಡಿಯೋ ನೋಡಿ ಟೆಸ್ಟ್ ಅನ್ನು ತಗೊಬಹುದು, ಯಾವಾಗ ಬೇಕಾದ್ರೂ ಆ ಟೆಸ್ಟ್ ಅನ್ನು ತಗೊಬಹುದು. ಪ್ರತಿ ತಿಂಗಳು ಪ್ರತಿ ತಿಂಗಳಿನ ಕೊನೆ ಭಾನುವಾರ ನಾವೊಂದು ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಅಲ್ಲಿ ನೀವು ಎಬೋವ್ 60 ಅಥವಾ 70% ಅನ್ನ ತೆಗೆದ್ರೆ ನಿಮ್ಮ ಒಂದು ರೆಸ್ಯೂಮೇನು ಸಹ ನಾವು ಕೆಲವು ಕಂಪ್ನೀಸಿಗೆ ಫಾರ್ವರ್ಡ್ ಮಾಡ್ತೀವಿ. ಇದು ಒಂದು ಸಣ್ಣ ಪ್ರಯತ್ನ. ನೆಕ್ಸ್ಟ್, ಈ ಒಂದು ಚಾನೆಲ್ ನ ಉಪಯೋಗವನ್ನ ಯಾರ್ಯಾರು ಪಡ್ಕೊಬಹುದು ಅಂದ್ರೆ, ಒಂದು ಡಿಗ್ರಿ ಸ್ಟೂಡೆಂಟ್ಸು, ಡಿಪ್ಲೊಮಾ ಮತ್ತೆ ITI, ಈವನ್ GTTC ಸ್ಟೂಡೆಂಟ್ಸ್ ಸಹ ಇದರ ಒಂದು ಅನುಕೂಲವನ್ನು ಪಡಿಬಹುದು. ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ಸೊ ಯಾವ ಡಿಗ್ರಿ ಆದ್ರೂ ಪರವಾಗಿಲ್ಲ, BSc, BCom. ಮತ್ತೆ ಇನ್ ಕೆಲವರು, ನಾನು ಆಲ್ರೆಡಿ ಕೆಲಸದಲ್ಲಿ ಇದ್ದೀನಿ ಬಟ್ ಆದ್ರೂ ನನಗೆ ಲ್ಯಾಂಗ್ವೇಜಿನ ಪ್ರಾಬ್ಲಮ್ ಇದೆ ಅಂದ್ರೂ ಸಹ ಅವರು ಈ ಫೆಸಿಲಿಟಿನ ತಗೊಬಹುದು. ಅವರು ಟೆಸ್ಟ್ಗಳನ್ನ ಅಟೆಂಡ್ ಮಾಡಬಹುದು. ಅಂದ್ರೆ ಬರೀ ಸ್ಟೂಡೆಂಟ್ಸ್ಗೆನಾ ಅಲ್ಲ, ಸೊ ಇನ್ನು ಕೆಲಸದಲ್ಲಿ ಇರ್ತಕ್ಕಂಥವ್ರು ಸಹ ಈ ಒಂದು ಫೆಸಿಲಿಟಿನ ಯೂಸ್ ಮಾಡ್ಕೊಬಹುದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ನಾವು ಏನೇನನ್ನ ಆಕ್ಚುಲಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಒಂದು ಸ್ಪೋಕನ್ ಇಂಗ್ಲಿಷ್,
ತುಂಬಾ ಈಸಿ ವೇಲಿ ಹೇಳ್ಕೊಡ್ತೀವಿ. ಒಂದು 25 ರಿಂದ 30 ಫಾರ್ಮುಲಾ ಅಷ್ಟೇ. ಆ ಫಾರ್ಮುಲಾನ ನೆನ್ಪಿಟ್ಕೊಂಡ್ರೆ ನೀವು ತಪ್ಪು ಮಾತಾಡ್ಬೇಕು ಅಂದ್ರೂ ಸಹ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ಮತ್ತೆ ಗವರ್ನಮೆಂಟ್ ಜಾಬ್ ಅಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎರಡರದ್ದು ನೋಟಿಫಿಕೇಶನ್ ಹೆಂಗ್ ಅಪ್ಲೈ ಮಾಡಬೇಕು, ಯಾವ ವೆಬ್ಸೈಟ್ ಹೋಗ್ಬೇಕು ಅದನ್ನ ಹೇಳ್ತೀವಿ. ಪ್ರೈವೇಟ್ ಜಾಬ್ಸ್. ಸೊ ಯಾವ್ದಾದ್ರು ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು ಅಥವಾ ಮೆಕ್ಯಾನಿಕಲ್ ಫರ್ಮ್ಸ್ ಅಲ್ಲಿ ಏನಾದ್ರು ಜಾಬ್ ಓಪನಿಂಗ್ಸ್ ಇದ್ರೆ ಅದನ್ನ ಕೊಡ್ತೀವಿ. ಕೆರಿಯರ್ ಗೈಡೆನ್ಸ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್. ಹೆಂಗು ನಾವು ಇಂಗ್ಲಿಷು ಮತ್ತೆ ನಿಮಗೆ ಇಂಟರ್ವ್ಯೂ ಸ್ಕಿಲ್ಸ್, ಗ್ರೂಪ್ ಡಿಸ್ಕಷನ್ ಅಲ್ಲಿ ಹೆಂಗ್ ಪಾರ್ಟಿಸಿಪೇಟ್ ಮಾಡಬೇಕು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆಲ್ಲ ಅದನ್ನು ನಾವು ಹೇಳ್ಕೊಡ್ತೀವಿ. ಸೊ ಬೇಸಿಕಲಿ ಇದೇ ಬೇಕಾಗಿರೋದು ಒಬ್ಬ ಮನುಷ್ಯನಿಗೆ ಕೆಲಸ ತಗೊಳ್ಳಿಕ್ಕೆ. ಸೊ ಸ್ಪೋಕನ್ ಇಂಗ್ಲಿಷ್ ಪ್ಲೇ ಲಿಸ್ಟ್ ನಾನು ಆಲ್ರೆಡಿ ಹೇಳ್ದೆ. ಸೊ ಇದರಲ್ಲಿ ನಾವು ಫಾರ್ಮುಲಾ ಟೆಕ್ನಿಕಲಿ ಹೇಳ್ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ C++, ಜಾವಾ, ಪೈಥಾನ್ ಕನ್ನಡದಲ್ಲಿ ಹೇಳ್ಕೊಡೋ ಒಂದು ಪ್ರಯತ್ನ. ಸೊ ಗವರ್ನಮೆಂಟ್ ಜಾಬ್ಸ್, ಕರ್ನಾಟಕ ಗವರ್ನಮೆಂಟ್ KPSC ಆಗಿರ್ಬೋದು. ಸೊ ಯಾವ್ದಾದ್ರು ಗವರ್ನಮೆಂಟ್ ವೇಕೆನ್ಸೀಸ್ ಇರ್ಬೋದು, ಎಕ್ಸಾಮ್ ನೋಟಿಫಿಕೇಶನ್, ಅಪ್ಲಿಕೇಶನ್ ಡೇಟ್ಸ್ ಇವನ್ನೆಲ್ಲ ನಾವು ಒಂದು ವಿಡಿಯೋ ಮಾಡಿ ನಿಮಗೆ ಕಳಿಸ್ತೀವಿ. ನೆಕ್ಸ್ಟ್ ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಸ್, ಅದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ಕೊಡ್ತೀವಿ. ಪ್ರೈವೇಟ್ ಜಾಬ್ಸ್ IT ಆಗಿರ್ಬೋದು. ಓಕೆ, ಸೊ ಯಾವ್ದಾದ್ರು ಹಾರ್ಡ್ವೇರ್, ಸಾಫ್ಟ್ವೇರ್, ಕ್ಯಾಂಪಸ್ ಡ್ರೈವ್ಸ್ ಎಲ್ಲಾದ್ರೂ ಆಗ್ತಾ ಇದ್ರೆ ಪೂಲ್ ಕ್ಯಾಂಪಸ್, ಇಂಟರ್ನ್ಶಿಪ್, ಫ್ರೆಶರ್ಸ್ ಆಪರ್ಚುನಿಟಿ ಇವುಗಳನ್ನ ಸಹ ನಾವು ನೋಟಿಫಿಕೇಶನ್ ಕೊಡ್ತೀವಿ. ನಮ್ಮ ಮಿಷನ್ ಏನು ಅಂದ್ರೆ, ನೀವು ಇಲ್ಲಿ ನಾವು 4 ಮಾಡಲ್ ಅಂತ ಹೇಳ್ತೀವಿ. ಅಂದ್ರೆ ಡಾಟಾ. ನೀವು ನನ್ನ ವಿಡಿಯೋನ ಕೇಳಿದಾಗ ಅದು ಡಾಟಾ. ಅಂದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಅದು ಇನ್ಫಾರ್ಮೇಶನ್ ಆಗಲ್ಲ. ಅಂದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ನಿಮಗೆ ಸಾಯಂಕಾಲ ಒಂದು ಟೆಸ್ಟ್ ಕೊಡ್ತೀವಿ. ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಕೆಲವು ನಮ್ಮ ವಿಡಿಯೋಸ್ ಅನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಾವು ಕ್ವಶನ್ ಕೇಳ್ತೀವಿ, ಆಮೇಲೆ ಒಂದು ಟೈಮರ್ ಸ್ಟಾರ್ಟ್ ಆಗುತ್ತೆ, 20 ಸೆಕೆಂಡ್ ಅಷ್ಟರೊಳಗೆ ನೀವು ಆನ್ಸರ್ ಮಾಡಬೇಕು. ಆಮೇಲೆ ನನ್ನ ಆನ್ಸರ್ ಬರುತ್ತೆ, ನೀವು ಕಂಪೇರ್ ಮಾಡ್ಬೋದು. ಆ ರೀತಿ ಸಹ ನೀವು ಪ್ರಾಕ್ಟೀಸ್ ಅನ್ನ ಈ ವಿಡಿಯೋದಲ್ಲಿ ಮಾಡ್ಬೋದು. ಇನ್ಫಾರ್ಮೇಶನ್ ಇರೋದು ಏನಾಗ್ಬೇಕು, ನಾಲೆಡ್ಜ್ ಆಗ್ಬೇಕು. ನಾಲೆಡ್ಜ್ ಇರೋದು ಏನಾಗ್ಬೇಕು, ವಿಸ್ಡಮ್ ಆಗ್ಬೇಕು. ಅಂದ್ರೆ ನೀವು ಕ್ಲಾಸ್ ಅಲ್ಲಿ ಪಾಠ ಕೇಳಿದಾಗ ಅದು ಬರೀ ಡಾಟಾ. ಅದು 24 ಗಂಟೆಗಳಲ್ಲಿ ನಿಮ್ಗೆ ಮರ್ತೋಗುತ್ತೆ. ಡಾಟಾ ಇನ್ಫಾರ್ಮೇಶನ್ ಆಗ್ಬೇಕು ಅಂದ್ರೆ ನೀವು ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಡಿಸ್ಕಸ್ ಮಾಡಬೇಕು. ಸೊ ಅದನ್ನ ಪಿಯರ್ ಲರ್ನಿಂಗ್ ಅಂತ ಹೇಳ್ತೀವಿ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಆಮೇಲೆ ಇಲ್ಲ ಅಂದ್ರೆ ನೀವು ಒಂದು ಬ್ರೈನ್ ಸ್ಟಾಮ್ ನಿಮ್ಮಲ್ಲೇ ಇದು ಹಿಂಗೆ ಕರೆಕ್ಟಾ ಏನು ಅಂತಕ್ಕಂಥದ್ದು ಅದನ್ನ ನಾವು ಬ್ರೈನ್ ಸ್ಟಾಮಿಂಗ್ ಅಂತ ಹೇಳ್ತೀವಿ. ಸೊ ಇದು ಅವಾಗ ಏನಾಗುತ್ತೆ, ಇನ್ಫಾರ್ಮೇಶನ್ ಆಗುತ್ತೆ. ಇನ್ಫಾರ್ಮೇಶನ್ ಎಷ್ಟು ದಿನ ಇರುತ್ತೆ, ಇನ್ಫಾರ್ಮೇಶನ್ ಹೆಚ್ಚು ಕಮ್ಮಿ 1 ವಾರ ಇರುತ್ತೆ. ಸೊ 1 ವೀಕ್ ಇರುತ್ತೆ. ಆ ಇನ್ಫಾರ್ಮೇಶನ್ ನಾಲೆಡ್ಜ್ ಆಗ್ಬೇಕು ಅಂದ್ರೆ ನೀವು ಯೂಸ್ ಮಾಡ್ಬೇಕು, ನಿಮ್ಮ ಅಕ್ಕಪಕ್ಕದವ್ರ ಹತ್ರ ಮಾತಾಡ್ಬೇಕು. ಸೊ ತಪ್ಪಾದ್ರೂ ಪರವಾಗಿಲ್ಲ ಅಂತ ಮಾತಾಡ್ಬೇಕು. ಅವಾಗ ಅದನ್ನ ನಾಲೆಡ್ಜ್ ಅಂತ ಹೇಳ್ತೀವಿ. ಒಂದ್ಸಲಿ ನಾಲೆಡ್ಜ್ ಸಿಕ್ಕಿದ್ಮೇಲೆ ವಿಸ್ಡಮ್ ಅಂದ್ರೆ ನಾನು ಯಾವಾಗ ಅಪ್ಲೈ ಮಾಡ್ಬೇಕು, ಕಲ್ತಿರೋದನ್ನ ಎಷ್ಟು ಅಪ್ಲೈ ಮಾಡ್ಬೇಕು ಅನ್ನೋದನ್ನ ನಾವೇನ್ ಹೇಳ್ತೀವಿ, ವಿಸ್ಡಮ್ ಅಂತ ಹೇಳ್ತೀವಿ. ಸೊ ಈ ಕೆಳಗಡೆ ಕೊಟ್ಟಿರೋ ವಾಟ್ಸಪ್ ನಂಬರಿಗೆ ನಿಮ್ಮ ಊರು, ನೀವು ಏನ್ ಓದ್ತಾ ಇದ್ದೀರಾ ಸೊ ಅನ್ನೋದನ್ನ ಮೆಸೇಜ್ ಮಾಡಿದ್ರೆ ನಾವು ನಿಮ್ಗೆ ನಿಮ್ಮ ಕಾಲೇಜಿಗೆ ಅಥವಾ ನೀವು ಯಾವ್ದಾದ್ರು ಕಾಲೇಜ್ ಅವರಾಗಿದ್ರೆ ನೀವು ನಿಮ್ಮ ಕಾಲೇಜ್, ಓಕೆ, ಸೊ ಅವರಿಗೆ ಪ್ರಿನ್ಸಿಪಾಲ್ ಹತ್ರ ಅಥವಾ ಪ್ಲೇಸ್ಮೆಂಟ್ ಆಫೀಸರ್ ಹತ್ರ ಮಾತಾಡಿದ್ರೆ ನಾವು ನಿಮ್ಮ ಕಾಲೇಜಿಗೂ ಒಂದು ಡೆಮೋವನ್ನ ಕೊಡ್ತೀವಿ. ಆಮೇಲೆ ಈ ಗ್ರೂಪಿಗೆ ಜಾಯಿನ್ ಮಾಡ್ತೀವಿ. ಇದು ಯಾವ್ದಕ್ಕೂ ನಾವು ಯಾವುದನ್ನು ಚಾರ್ಜ್ ಮಾಡೋದಿಲ್ಲ. ಈ ಟೆಸ್ಟ್ ಕಂಡಕ್ಟ್ ಮಾಡೋದಕ್ಕಾಗಿರ್ಬೋದು, ನಿಮಗೆ ಸರ್ಟಿಫಿಕೇಟ್ ಕೊಡೋದಕ್ಕಾಗಿರ್ಬೋದು, ಅಥವಾ ನಿಮ್ ಪ್ಲೇಸ್ಮೆಂಟ್ ನೋಟಿಫಿಕೇಶನ್ ಆಗಿರ್ಬೋದು, ಯಾವ್ದಕ್ಕೂ ನಾವು ಏನನ್ನು ಸಹ ಚಾರ್ಜ್ ಮಾಡಲ್ಲ. ಇದು ಕಂಪ್ಲೀಟ್ಲಿ CSR ಆಕ್ಟಿವಿಟಿ. ಸೊ ಥ್ಯಾಂಕ್ ಯು. ಈ ಒಂದು ಟೆಲಿಗ್ರಾಮ್ ಚಾನಲ್ ನೀವು ಸರ್ಚ್ ಮಾಡಿದ್ರೆ ಸೇತು BLR ಅಂತ ಟೆಲಿಗ್ರಾಮ್ ಆಪ್ಗೆ ಹೋಗಿ ಸರ್ಚ್ ಮಾಡಿದ್ರೆ ನಮ್ಗೆ ಸಿಗುತ್ತೆ. ಆ ಚಾನಲ್ಗೆ ನೀವು ಜಾಯಿನ್ ಆದ್ರೆ ನೀವು ಯಾವ ನೋಟಿಫಿಕೇಶನ್ ಹಳೆ ವಿಡಿಯೋಸ್ ಯಾವುದು ಸಹ ನಿಮಗೆ ಮಿಸ್ ಆಗಲ್ಲ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.